ಪ್ರೆಸೆಂಟ್ ಏನು ಪೊಲಿಟಿಕಲ್ ಸಿನಾರಿಯೋ ಇದೆಯಲ್ಲ, ಕಳೆದ 10 ವರ್ಷದಿಂದ ಇರೋದು, ಪ್ರೆಸೆಂಟ್ ಈಗ ನಡೀತಿರೋದು, ಅಂದರೆ ಈಗಿನ ರಾಜಕೀಯದ ಬಂಡವಾಳ ಏನು ಅಂತಂದರೆ ಧರ್ಮ, ಜಾತಿ, ಆಧಾರ ಅಷ್ಟೇ. ನಾವು ನಮ್ಮ ಬಗ್ಗೆ ಕುತ್ಕೊಂಡು ಯೋಚನೆ ಮಾಡ್ತಿಲ್ಲ, ಅಂಥದ್ರಲ್ಲಿ ದೇಶದ ಬಗ್ಗೆ ಯಾರು ಕುತ್ಕೊಂಡು ಯೋಚನೆ ಮಾಡಲ್ಲ. ಫಸ್ಟ್ ಆಫ್ ಆಲ್ ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ. ಆ ಒಂದು ಕಾನ್ಸೆಪ್ಟಲ್ಲಿ ಮಾಡಿರೋಂಥ ಈ ಸಿನಿಮಾ ಇದು, ಓಕೆನಾ. ನಾವು ಯಾವಾಗಲೂ ಏನು ಮಾಡ್ತೀವಿ, ಮೈಂಡ್ ಡೈವರ್ಟ್ ಮಾಡ್ಕೋತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಆಗಿದ್ದೀವಿ, ಓಕೆನಾ. ಸೋಷಿಯಲ್ ಮೀಡಿಯಾ, ಸೀರಿಯಲು, ಧಾರಾವಿ ಅಂಥದ್ರ ಮೇಲೆ ನಾವು ಬ್ಯುಸಿ ಆಗಿದ್ದೀವಿ. ದೇಶ ಅನ್ನೋ ಬಗ್ಗೆ ಕಾಳಜಿ ಯಾವನಿಗೂ ಇಲ್ಲ. ಅದು ಕಾಳಜಿ ಇದ್ರೂ ಕೂಡ ಧರ್ಮ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಇದೇ ವಿನಃ ರ್ಯಾಂಡಮ್ ಆಗಿ ಯಾರು ಯೋಚನೆ ಮಾಡ್ತಾ ಇಲ್ಲ. ಸೊ ಆ ಒಂದು ಬೇಸ್ ಮೇಲೆ ಮಾಡಿರೋಂಥ ಮೂವಿ, ಅವ್ರವ್ರ ಪರ್ಸ್ಪೆಕ್ಟಿವ್ ಇದು ಅರ್ಥ ಮಾಡ್ಕೊಳ್ಳೋ ರೀತಿ. ವೈಯಕ್ತಿಕವಾಗಿ ನನಗೇನು ಅರ್ಥ ಆಗಿದೆಯೋ ಸೊ ನಾನು ಹೇಳ್ತೀನಿ. ಸೊ ಮೂವಿ ದಿನ ಉಪೇಂದ್ರ ಅವರು ಅವ್ರಿಗೆ ಬಿಟ್ಟಿದ್ದಾರೆ, ಸೊ ಯಾವ ಥರ ಮೂವಿ ಮಾಡಬೇಕು ಅನ್ನೋದು. ಸೊ ನಾವು ಹೆಂಗೆ ಅರ್ಥ ಮಾಡ್ಕೋತೀವೋ ಆ ಥರ ಮೂವಿ ಚೆನ್ನಾಗಿ ಮಾಡಿದ್ದಾರೆ, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಆಡಿಯನ್ಸ್ನ ಉಪೇಂದ್ರ ಅವರು ತುಂಬ ಚೆನ್ನಾಗಿ ಮಾಡಿರ್ತಾರೆ ಅನ್ನೋದನ್ನು ಬಿಟ್ಟು ಬಂದು ನೋಡಿ ಮೂವಿ. ಸೊ ಅಷ್ಟಂತೂ ಹೇಳಬಲ್ಲೆ, ನಿಜವಾಗ್ಲೂ ಮೂವಿ ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ನೋಡಿದ್ದು. ಆಫ್ಟರ್ ಮಂಡೇ ಆದಮೇಲೆ ನೋಡೋಣ ಅಂತ ಅಂದ್ಕೊಂಡೆ, ರಶ್ಶು ಕ್ರೌಡಲ್ಲಿ ಬೇಡ ಅನ್ನೋದು. ಬಟ್ ಮಜಾ ಕೊಡ್ತು ಮೂವಿ. ಆಡಿಯನ್ಸ್ ಅಂತೂ ತುಂಬ ಫೋಕಸ್ ಆಗಿದ್ರು, ಎಲ್ಲೂ ಕೂಡ ಡಿಸ್ಟರ್ಬ್ ಮಾಡಲಿಲ್ಲ, ಏನೂ ಇಲ್ಲ. ಅಂದರೆ ಬೇರೆ ಮೂವಿಗಳಿದ್ರೆ ಅಂದರೆ ಹೀರೋ ಎಂಟ್ರಿ ಆದಾಗ ಕಿರ್ಚೋದಾಗಲಿ ಮತ್ತೊಂದಾಗಲಿ ಇಲ್ಲ, ಯಾಕಂದರೆ ಫ್ಯಾನ್ಸ್ಗಳಿಗೆ ತಲೆಗೆ ಹುಳ ಬಿಟ್ಟಿದ್ರು ಅವರು. ಸೊ ಅವ್ರವ್ರು ಅರ್ಥ ಮಾಡ್ಕೊಳ್ಳೋ ರೀತಿ. ನಮ್ಮ ದೇಶದಲ್ಲಿ ಏನಂತಂದರೆ ಯಾವ ಥರ ಜನಗಳಂತ ಅಂದರೆ, ಇತಿಹಾಸನ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬರೀ ಏನಂತಾರೆ ಟೈಮ್ ಪಾಸ್ಗೋಸ್ಕರ ಬದುಕುವಂಥ ಮಂದಿಲಿರೋರು. ನಮ್ಮ ದೇಶ, ನಮ್ಮ ಇತಿಹಾಸ, ನಾವು ಹೇಗೆ ಬೆಳೆದು ಬಂದ್ವಿ, ಸೊ ಅದ್ರ ಬಗ್ಗೆ ಯಾರಿಗೂ ಕೂಡ ಅಭಿರುಚಿ ಇಲ್ಲ. ಆ ಅಭಿರುಚಿ ಇದ್ದಿದ್ರೆ ಅದು ಹೇಗೆ ನಮ್ಮಲ್ಲಿ ರಿಲಿಜಿಯನ್ ಅನ್ನೋದು, ಕಾಸ್ಟ್ ಅನ್ನೋದು ಹೇಗೆ ಎವಲ್ಯೂಷನ್ ಆಯಿತು ಅನ್ನೋದು ಫಸ್ಟ್ ಗೊತ್ತಾಗಿದ್ರೆ ಇಂಥ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಅಂಥ ಒಂದು ಮೂವಿ, ಒಳ್ಳೆ ಮೂವಿ, ದಯವಿಟ್ಟು ನೋಡಿ ಎಲ್ಲರೂ. ಚೆನ್ನಾಗಿದೆ. ಫಾರ್ ಫ್ಯೂಚರ್ ಜನರೇಷನ್ ಮೂವಿ, ನಾಟ್ ಫಾರ್ ಅಸ್. ಅರ್ಥ ನಾವು ಹೇಳೋದಲ್ಲ, ನಮ್ಮ ನೆಕ್ಸ್ಟ್ ಜನರೇಷನ್ಸ್ ಹೇಳ್ತಾರೆ. ಚೆನ್ನಾಗಿದೆ, ಇನ್ನೊಂದು ಟೈಮ್ ಹೇಳ್ತಾರೆ, ನೋಡ್ಬೇಕು. ಚೆನ್ನಾಗಿದೆ. ಏನು ಅರ್ಥ ಆಗಿಲ್ಲ, ಇನ್ನೊಂದ್ಸಲ ನೋಡ್ಬೇಕು. ಇನ್ನು 10 ಸತಿ ನೋಡ್ತೀನಿ ಮೂವಿನ. ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಚೆನ್ನಾಗಿದೆ ಸರ್, ರಿಯಾಲಿಟಿ ಇಷ್ಟ ಆಯಿತು. ಚೆನ್ನಾಗಿಲ್ಲ ಅನ್ನೋಕ್ಕೂ ಆಗಲ್ಲ, ಚೆನ್ನಾಗಿದೆ ಅನ್ನೋಕ್ಕೆ ಏನಿದೆ ಅಂತ ಅರ್ಥನೂ ಆಯ್ತಲ್ಲ ಬ್ರೋ. ಸೂಪರ್. ಅರ್ಥ ಆಯ್ತಾ? ಇದೆ ಹಂಗೆ ಅರ್ಥ ಆಗಲ್ಲ ಅಷ್ಟೇ. ಯಾಕೆ ಸರ್? ಅದು ನೀವಾಗ ನೋಡಿ, ಅರ್ಥ ಆಯ್ತು ನಿಮಗೆ? ಅರ್ಥ ಆಗಲ್ಲ. ಯಾಕೆ? ಈಗಿನ ಜನರೇಷನ್ ಚೆನ್ನಾಗಿತ್ತು, ಇದು ನೋಡಿ ಫಿಲಮ್. ನೀವು ಏನು ಅರ್ಥ, ನಿಮ್ಗೇನು ಅರ್ಥ ಆಯಿತು? ಎಲ್ಲ ಥರನೂ ಐತೆ ಫಿಲಮ್, ಹೋಗಿ ನೋಡಿ ಅಷ್ಟೇ. ಜಾತಿ, ಧರ್ಮ, ಪ್ರಕೃತಿ ಬಗ್ಗೆ ಹೇಳಿರೋದು ಫಿಲಮು. ಅರ್ಥ ಆಗೋರಿಗೆ ಮಾತ್ರ ಅರ್ಥ ಆಗುತ್ತೆ ಅಷ್ಟೇ. ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯಿತು. ಉಪೇಂದ್ರ ಫ್ಯಾನ್ ಅರ್ಥ ಆಗೈತೆ ಅಷ್ಟೇ. ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಅರ್ಥ ಆಯ್ತಾ? ಏನು ಅರ್ಥ ಆಯ್ತು? ಆದರೆ ನಮ್ಗೆ ಅರ್ಥನೇ ಆಗಲಿಲ್ಲ. ಇನ್ನೊಂದ್ಸಲಿ ಬಂದು ನೋಡ್ತೀವಿ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಮ್ಯಾಮ್ ಹೇಗಿದೆ? ಚೆನ್ನಾಗಿತ್ತು. ನನಗೇನು ಅರ್ಥ ಆಗಲಿಲ್ಲ, ಇನ್ನೊಮ್ಮೆ ಬಂದು ನೋಡಬೇಕು, ನೋಡೋಣ. ಮೂವಿ ಸೂಪರ್ ಆಗಿದೆ. ಇನ್ನೊಂದು 2ರಿಂದ 3 ಸಲ ನೋಡ್ಬೇಕಣ್ಣ, ಅವಾಗ ಅರ್ಥ ಆಗುತ್ತೆ. ಆಲ್ರೆಡಿ 1 ಸಲ ನೋಡಿದ್ದೇವೆ, ಇವಾಗ ಇನ್ನೊಂದು 2 ಸಲ ನೋಡ್ತೇವೆ. ಚೆನ್ನಾಗಿದೆ. ಕ್ರೇಜಿ ಬ್ರೋ, ಅರ್ಥ ಮಾಡ್ಕೋಬೇಕು ಕ್ಲೀನಾಗಿ ಅಷ್ಟೇ. ಅರ್ಥ ಆಯ್ತಾ? ಅರ್ಥ ಆಯಿತು. ಈಗಿನ ಪೊಲಿಟಿಕ್ಸ್ ಬಗ್ಗೆ ಹೇಳಿದ್ದಾರೆ. This is our YouTube channel. Please like, share and subscribe.